ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇಂದು ಜೂನ್ 14 ಅಮಾವಾಸ್ಯೆ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಇವತ್ತು 12:20ಕ್ಕೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಅಂದ್ರೆ ಜೂನ್ 15 ಸೋಮವಾರ ಬೆಳಗ್ಗೆ 8:29 ವರೆಗೂ ಇರುತ್ತೆ. ಸೊ ನಾಳೆ ಸೂರ್ಯಾಸ್ತ ಆದ್ಮೇಲೆ ಬಂದಿರೋದ್ರಿಂದ ಅರ್ಥ ನಾಳೆನ ಫುಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವೇನಾದ್ರೂ ಪೂಜೆ ಮಾಡೋಂಗಿದ್ರೆ ಪೂಜೆ ಏನಾದ್ರು ದೇವಸ್ಥಾನಕ್ಕೆ ಹೋಗೋದು ಇಲ್ಲ ಏನಾದ್ರೂ ಅಮಾವಾಸ್ಯೆಯಲ್ಲಿ ರಿಚುವಲ್ ಮಾಡೋದಾದ್ರೆ ನಾಳೆ ಬೆಳಗ್ಗೆ 8:29 ಒಳಗಡೆ ಮಾಡಿದ್ರೆ ಓಕೆ, ವೆಲ್ ಅಂಡ್ ಗುಡ್ ಅಂತ ಹೇಳ್ಬೋದು. ಅಂಡ್ ಇವತ್ತು ಮಧ್ಯಾಹ್ನದಿಂದ ಆಗಿರೋದ್ರಿಂದ ಯಾರೆಲ್ಲ ರಿಚುವಲ್ಸ್ ಬುಕ್ ಮಾಡ್ಕೊಂಡಿದ್ರ ಅದು ಇವತ್ತು ರಾತ್ರಿ ನಡೆಯುತ್ತೆ ಅಂತ ಹೇಳ್ತಾ ಇದು ಒಂದು ಅಮಾವಾಸ್ಯೆಯ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ಈ ಅಮಾವಾಸ್ಯೆಯಲ್ಲಿ ನಿಮ್ಮ ಲವ್ ಕನೆಕ್ಷನ್ ಮೇಲೆ ಹೇಗೆ ಪ್ರಭಾವ ಬೀರ್ತಿದೆ, ನೀವು ಈಗ ಯಾವ ಭಾವನೆಗಳಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಹೃದಯದಲ್ಲಿ ಇನ್ನೂ ನಿಮ್ಮ ನೆನಪು ಇದೆಯಾ ಅಥವಾ ದೂರವಾಗುವ ಎನರ್ಜಿ ಹೆಚ್ಚಾಗ್ತಾ ಇದೆಯಾ, ಈ ರೀಡಿಂಗ್ ನಲ್ಲಿ ನಿಮ್ಮ ಎನರ್ಜಿ ಮತ್ತೆ ನಿಮ್ಮ ಪಾರ್ಟ್ನರ್ ಎನರ್ಜಿ, ಅವರ ಪ್ರೆಸೆಂಟ್ ಆಲೋಚನೆಗಳು, ಭಾವನೆಗಳು ಮತ್ತು ರಿಯೂನಿಯನ್ ಅಥವಾ ಡಿಸ್ಟೆನ್ಸ್ ಕಡೆಗೆ ಯೂನಿವರ್ಸ್ ಯಾವ ಸಂದೇಶ ನೀಡ್ತಾ ಇದ್ದಾರೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ನೀವು ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹೆಸರನ್ನ ಮತ್ತೆ ಅವರ ಪಾರ್ಟ್ನರ್ ಹೆಸರನ್ನ ಸೇರಿಸಿ ಹೇಳ್ಬೋದು. ಅಂಡ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಕೇಳಬೇಕು ಅಂದ್ರೆ ನಿಮ್ಮ ನೇಮ್ ಅಂಡ್ ಪಾರ್ಟ್ನರ್ ನೇಮ್ ನ 3 ಸತಿ ಖುಷಿಯಾಗಿ ಹೇಳ್ಕೊಂಡು ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಇಲ್ಲಿ ನಾನು 3 ಕಾರ್ಡ್ಸ್ ನಿಮಗ್ ತೆಗ್ದಿರ್ತೀನಿ. ಓಕೆ, 2 ಕಾರ್ಡ್ಸ್ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿ 3 ಕಾರ್ಡ್ಸ್ ನ ಪಿಕ್ ಮಾಡಿದೀನಿ. ಅಂಡ್ ನಿಮ್ಮ ಪಾರ್ಟ್ನರ್ ಎನರ್ಜಿಗಾಗಿ 3 ಕಾರ್ಡ್ಸ್ ನ ನಾನು ಪಿಕ್ ಮಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಒಂದು ದೊಡ್ಡ ಭಾವನಾತ್ಮಕ ಬದಲಾವಣೆ ಹಂತದಲ್ಲಿ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲಿಗೆ 3 ಕಾರ್ಡ್ಸ್ ನ ನಿಮಗಾಗಿ ತೆಗೆದಿದ್ದೀನಿ. 6 ಆಫ್ ಸ್ವರ್ಡ್ಸ್, ಮ್ಯಾಜಿಷಿಯನ್ ಅಂಡ್ ಟವರ್ ಕಾರ್ಡ್ ಬಂದಿದೆ. ಇಲ್ಲಿ 6 ಆಫ್ ಸ್ವರ್ಡ್ಸ್ ಏನ್ ತೋರಿಸ್ತಾ ಇದೆ ನಿಮ್ಮ ಎನರ್ಜಿಯಲ್ಲಿ ಅಂದ್ರೆ ನೀವು ಹಿಂದೆ ಅನುಭವಿಸಿದ ನೋವು ಇರ್ಬೋದು, ಗೊಂದಲ ಇರ್ಬೋದು ಮತ್ತು ಒತ್ತಡದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೀರಿ. ಇವಾಗ ಕೆಲವರಿಗೆ ಇದು ನೋ ಕಾಂಟ್ಯಾಕ್ಟ್ ಅಲ್ಲೂ ಇರ್ಬೋದು, ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ಹಳೆಯ ನೋವನ್ನು ಬಿಡುವ ಹಂತ ಕೂಡ ಆಗಿರ್ಬೋದು. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಹೇಳೋದೇನು ಅಂದ್ರೆ ನೀವು ಈಗ ನಿಮ್ಮ ಜೀವನವನ್ನು ಮತ್ತೆ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ ಎನರ್ಜಿಯಲ್ಲಿ ಇದ್ದೀರಾ. ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ತುಂಬಾ ಹೆಚ್ಚಾಗಿದೆ. ನೀವು ಬಯಸಿದ ಸಂಬಂಧ ಇರ್ಬೋದು, ಒಂದು ಕ್ಲೋಸ್ನೆಸ್ ಇರ್ಬೋದು, ಇಲ್ಲ ಹೊಸ ಬಿಗಿನಿಂಗ್ ಇರ್ಬೋದು, ನಿಮ್ಮ ಕಡೆಗೆ ಸೆಳೆಯುವ ಶಕ್ತಿ ಹೊಂದಿದೆ ಅಂತ ಇಲ್ಲಿ ಬರ್ತಾ ಇದೆ. ಆದ್ರೆ ಟವರ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಈ ಅಮಾವಾಸ್ಯೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸ್ತಾ ಇದೆ. ಹಳೆಯ ನಿರೀಕ್ಷೆಗಳು ಒಂಥರ ಕುಸಿದೋಗ್ಬೋದು, ಕೆಲವು ಸತ್ಯಗಳು ಹೊರ ಬರ್ಬೋದು ಅಥವಾ ನೀವು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆ ಇಲ್ಲಿ ಅಡ್ವೈಸ್ ಅಂತ ಅನ್ನೋದಾದ್ರೆ ನೀವು ಹಳೆಯ ನೋವನ್ನು ಬಿಟ್ಟು ನಿಮ್ಮ ಎನರ್ಜಿಯನ್ನು ಮರಳಿ ಪಡೆದುಕೊಳ್ಬೇಕು. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿಗೆ ನಾವು ನೈಟ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಸಂಪೂರ್ಣವಾಗಿ ದೂರ ಹೋಗಿರುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ನಿಮಗೆ ಆಲ್ರೆಡಿ ಸುಸ್ತಾಗಿದೆ, ನಿಮ್ಮ ಎನರ್ಜಿ ಡ್ರಾಪ್ ಆಗ್ತಾ ಇದೆ, ಬೇಡ ನ್ಯೂ ಬಿಗಿನಿಂಗ್ ಮಾಡಬೇಕು ನನಗೆ, ಮತ್ತೆ ಇದೆಲ್ಲ ಬೇಡ ಅಂತ ನೀವು ಹೇಳ್ತಿದ್ದೀರಾ. ಬಟ್ ಇಲ್ಲಿ ಯಾವುದು ಸಂಪೂರ್ಣವಾಗಿ ದೂರ ಹೋಗಿರುವ ಎನರ್ಜಿ ಕಾಣಿಸ್ತಾ ಇಲ್ಲ. ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿರೋದ್ರಿಂದ ಈ ಕಾರ್ಡ್ ಪ್ರಕಾರ ಅವರು ನಿಧಾನವಾಗಿ ಯೋಚಿಸುವ ವ್ಯಕ್ತಿ ಆಗಿರ್ತಾರೆ. ಅವರು ತಕ್ಷಣಕ್ಕೆ ಆಕ್ಷನ್ ತೆಗೆದುಕೊಳ್ಳುವಂತ ಪರ್ಸನ್ ಅಲ್ವೇ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಈ ಕನೆಕ್ಷನ್ ಅನ್ನ ಸಂಪೂರ್ಣವಾಗಿ ಕೈ ಬಿಡುವ ಮನಸ್ಥಿತಿಯಲ್ಲೂ ಅವರು ಕಾಣಿಸ್ತಾ ಇಲ್ಲ. ಈ ಕಡೆ ಇಡ್ಕೊಳ್ಳೋದು ಇಲ್ಲ, ಈ ಕಡೆ ಬಿಡೋದು ಇಲ್ಲ ಅನ್ನೋ ತರ ಸ್ಟೇಜ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರ್ಬೋದು. ತೋರ್ಸೋದು ಏನು ಅಂದ್ರೆ ಅವರು ತಮ್ಮ ಭಾವನೆಗಳನ್ನು ಒಳಗೆ ಇಟ್ಕೊಂಡಿದ್ದಾರೆ, ನಿಮ್ಮನ್ನು ಸಂಪೂರ್ಣವಾಗಿ ಬಿಡಲು ಇಷ್ಟ ಪಡ್ತಾ ಇಲ್ಲ. ಆದ್ರೆ ತಮ್ಮ ಮನಸ್ಸನ್ನು ತೆರೆದು ಹೇಳಲು ಕಷ್ಟ ಪಡ್ತಾ ಇದ್ದಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು ಅಥವಾ ಪಾಸ್ಟ್ ಹರ್ಟ್ ಕಾರಣ ಆಗಿರ್ಬೋದು. ಅದರಿಂದ ಅವರು ಎಲ್ಲಾನು ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಬಹಳ ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದು ಹೊಸ ಆರಂಭ, ಕಮ್ಯುನಿಕೇಶನ್, ಅಟ್ರಾಕ್ಷನ್ ಮತ್ತು ಮತ್ತೆ ರಿಯೂನಿಯನ್ ಆಗುವ
ಚಾನ್ಸಸ್ ಇದೆ ಅಂತ ಸೂಚಿಸ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ, ಅವರ ಬಗ್ಗೆ ಒಂದು ಇವಾಗ ಸ್ಪಾರ್ಕ್ ಬರ್ತಾ ಇದೆ. ಸೊ ಖಂಡಿತ ನಿಮ್ಮ ಪಾರ್ಟ್ನರ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ಸೊ ಅವರು ಹೇಳ್ತಾ ಇದ್ದಾರೆ, ನಾನು ನಿಧಾನವಾಗಿದ್ದೇನೆ, ಕರೆಕ್ಟ್, ಎಸ್, ಆದ್ರೆ ಈ ಕನೆಕ್ಷನ್ ಸಂಪೂರ್ಣವಾಗಿ ಬಿಡೋದಿಕ್ಕೆ ನಾನು ಸಿದ್ಧನಾಗಿಲ್ಲ, ನನ್ನೊಳಗೆ ಇನ್ನೂ ಹೊಸ ಆರಂಭದ ಆಸೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಓವರ್ ಆಲ್ ಈ ಅಮಾವಾಸ್ಯೆಯ ಓವರ್ ಆಲ್ ಎನರ್ಜಿನ ನಾವು ನೋಡ್ತಾ ಇದ್ರೆ, ನಿಮ್ಮ ಕಡೆ ಹೀಲಿಂಗ್, ಟ್ರಾನ್ಸ್ಫಾರ್ಮೇಶನ್, ಮ್ಯಾನಿಫೆಸ್ಟೇಷನ್ ಮತ್ತು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಕಡೆ ನೋಡಿದ್ರೆ ಸ್ಲೋ ಮೂವ್ಮೆಂಟ್, ಹೋಲ್ಡಿಂಗ್ ಆನ್ ಆಗೋದು ಮತ್ತು ನ್ಯೂ ಬಿಗಿನಿಂಗ್ ಎನರ್ಜಿ, ಇದು ಇಷ್ಟು ಕಾಣಿಸ್ತಾ ಇದೆ. ಸೊ ರಿಯೂನಿಯನ್ ಅಥವಾ ಡಿಸ್ಟೆನ್ಸ್ ಅಂತ ನೀವು ಕೇಳಿದ್ರೆ, ಈ ಕಾರ್ಡ್ಗಳ ಪ್ರಕಾರ ಪರ್ಮನೆಂಟ್ ಡಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ. ಮೊದಲು ಒಂದು ದೊಡ್ಡ ಒಳಗಿನ ಪರಿವರ್ತನೆ ಆಗ್ಬೇಕು. ಅದರ ನಂತರ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸ ಅನುಭವ ಮತ್ತೆ ಸಂಪರ್ಕಿಸುವ ಅವಕಾಶ ಸೂಚಿಸ್ತಾ ಇದೆ. ಸೊ ಯೂನಿವರ್ಸ್ ಮೆಸೇಜ್ ನಿಮ್ಗೆ, ಬಿಟ್ಟು ಕೊಡಬೇಕಾದ ಹಳೆಯ ನೋವನ್ನು ಬಿಡಿ. ಈ ಅಮಾವಾಸ್ಯೆಯ ನಿಮ್ಮಿಬ್ಬರ ನಡುವಿನ ಎನರ್ಜಿಯನ್ನು ಮತ್ತೆ ಕನೆಕ್ಟ್ ಮಾಡುತ್ತೆ. ನಿಧಾನವಾದ್ರೂ ಒಂದು ಹೊಸ ನ್ಯೂ ಬಿಗಿನಿಂಗ್ ಬಾಗ್ಲು ಇನ್ನೂ ಮುಚ್ಚಿಲ್ಲ. ಸೊ ಅದು ಓಪನ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೋಪ್ ಈ ರೀಡಿಂಗ್ ಇಂದ ನಿಮಗೆ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ಅಮಾವಾಸ್ಯೆಯ ನಂತರ, ಇದು ಅಮಾವಾಸ್ಯೆಯ ಎನರ್ಜಿ ಆಗಿರುತ್ತೆ. ಸೊ ಅಮಾವಾಸ್ಯೆಯ ನಂತರ ಏನ್ ಫೀಲಿಂಗ್ಸ್ ಬರುತ್ತೆ, ಸೊ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಅಮಾವಾಸ್ಯೆ ಶಿಫ್ಟ್ ಎಷ್ಟು ತಗೊಂಡಿದೆ, ಸೊ ಏನಾದ್ರು ಯಾರಾದ್ರೂ ರಿಚುವಲ್ಸ್ ಮಾಡಿಸ್ಕೊಂತಾ ಇದ್ರೆ, ರಿಚುವಲ್ ಅಲ್ಲಿ ಭಾಗವಹಿಸ್ತಾ ಇದ್ರೆ, ಆ ರಿಚುವಲ್ ಮುಗಿದ ನಂತರ ಏನೆಲ್ಲ ಎನರ್ಜಿ ಶಿಫ್ಟ್ ಆಗಿದೆ ಅಂತ ಅನ್ನೋದನ್ನ ನಾವು ನೆಕ್ಸ್ಟ್ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಅಂಡ್ ಇವತ್ತು ಲವ್ ರಿಚುವಲ್ ನ ನಡೆಸ್ತಾ ಇದೀವಿ. ಇಟ್ಸ್ ಎ ಪೂಲ್ ರಿಚುವಲ್, ಒನ್ ರಿಚುವಲ್ ಇರುತ್ತೆ. ಯಾರಿಗೆಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಕನೆಕ್ಷನ್ ಬಾಂಡೇಜ್ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು, ಕಮ್ಯುನಿಕೇಶನ್ ಇಂಪ್ರೂವ್ ಆಗಬೇಕು ಅಂತ ಇದ್ದೀರಾ, ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಟೈಪ್ ಮಾಡಿ. ಅಂಡ್ ಡೇಟ್ ಆಫ್ ಬರ್ತ್ ಏನು ಬೇಡ, ಜಸ್ಟ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಟೈಪ್ ಮಾಡಿದ್ರೆ ನಾವು ಮಾಡುವ ಪೂಲ್ ರಿಚುವಲ್ ಅಲ್ಲಿ ನಿಮ್ಮ ಹೆಸರನ್ನ 3 ಟೈಮ್ಸ್ ಹೇಳಿ ಆಡ್ ಮಾಡ್ತೀವಿ. ಅಂಡ್ ನೀವು ಅದನ್ನ ಕ್ಲೇಮ್ ಮಾಡ್ಕೋಬಹುದು ಎನರ್ಜಿನ. ಸೊ ಇವತ್ತು ರಾತ್ರಿ 10:10ಗೆ ಎಸ್ ಐ ಆಮ್ ಕ್ಲೇಮಿಂಗ್ ದ ಎನರ್ಜಿ, ಎಸ್ ಐ ಆಮ್ ಕ್ಲೇಮಿಂಗ್ ದ ಎನರ್ಜಿ, ಎಸ್ ಐ ಆಮ್ ಕ್ಲೇಮಿಂಗ್ ದ ಎನರ್ಜಿ ಅಂತ ನೀವು ಯಾವ ಸ್ಥಿತಿಯಲ್ಲಿದ್ರು 3 ಸತಿ ಹೇಳ್ಬೋದು, ಇಲ್ಲ 11 ಟೈಮ್ಸ್ ಹೇಳ್ಬೋದು. ಅಂಡ್ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ಹೆಸರನ್ನ ಕಮೆಂಟ್ ಮಾಡಿ. ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಯೋರ್ ವಿಶ್. ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ನೋ ವಿಶ್, ನೋ ಎನಿ ತರ ಫೋರ್ಸ್ ಇರೋದಿಲ್ಲ ಅಂತ ಹೇಳ್ತಾ, ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್ ಅಲ್ಲಿ ಕನೆಕ್ಟ್ ಆಗಿ. ಅಂಡ್ ದ ವಾಟ್ಸ್ಆಪ್ ನಂಬರ್ ಇಸ್ 8867550218. ಥ್ಯಾಂಕ್ ಯು ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.